ಕೆಲವರು ಹೇಳ್ತಾ ಇದ್ರು ಮನೆ ಹೆಣ್ಣು ಮಕ್ಕಳಿಗೆ ಮೆಸೇಜ್ ಕಳಿಸಿದ್ರೆ ಅಶ್ಲೀಲವಾದ ಮೆಸೇಜ್ಗಳು ಬಂದ್ರೆ ಕೋಪ ಬರೋದಿಲ್ವಾ? ಆ ಕೋಪ ಈ ರೀತಿಯಾಗಿ ಆಗಿರಬಹುದು, ಆಗಿದೆ, ನಾನು ಮತ್ತೆ ಹೇಳ್ತಿದ್ದೀನಿ ಆಗಿದೆ ಅಂತಲ್ಲ, ಆಗಿರಬಹುದು ಅಂತ ಹೇಳ್ತಿದ್ದಾರೆ. ನೀವು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಇದ್ದೀರಿ, ಅನೇಕ ಪೋಸ್ಟ್ ಗಳನ್ನ ಮಾಡ್ತಿರ್ತೀರಿ, ನಿಮಗೂ ನೆಗೆಟಿವ್ ಕಾಮೆಂಟ್ ಗಳು ಬರ್ತಿರುತ್ತೆ. ಹೌ ಡೂ ಯು ರಿಯಾಕ್ಟ್? ನೀವ್ ಹೇಗೆ ರಿಯಾಕ್ಟ್ ಮಾಡ್ತೀರಿ? ಫಸ್ಟ್ ಆಫ್ ಆಲ್ ಸಮಾಜದಲ್ಲಿ ನಾವ್ ಇದೀವಿ ಅಂದ್ರೆ ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಕೊಡ್ಬೇಕು. ಆ ರೆಸ್ಪೆಕ್ಟೇ ಕೊಟ್ಟಿಲ್ಲ ಅಂತಂದ್ರೆ ಒಂದು ಹೀರೋ ಅಂದ್ಮೇಲೆ ಸಮಾಜಕ್ಕೆ ಒಂದು ಸ್ಫೂರ್ತಿಯಾಗಿರ್ಬೇಕು ಹೊತ್ತು ಈ ತರ ಫ್ಯಾನ್ಸ್ ಗಳು ಇಟ್ಕೊಂಡು ಈ ತರ ಅಶ್ಲೀಲವಾಗಿ ಕಮೆಂಟ್ಸ್ ಹಾಕೋದ್ರಿಂದ ಏನೂ ಇಲ್ಲ. ಅವರು ಇವಾಗ ಓಕೆ ಈ ತರ ರಮ್ಯಾ ಅವ್ರಿಗೆ ಕಮೆಂಟ್ಸ್ ಹಾಕಿದ್ರು, ನನಗ್ ಕಮೆಂಟ್ಸ್ ಹಾಕಿದ್ರು, ತುಂಬಾ ಅಶ್ಲೀಲವಾಗಿ ಹೇಳಕ್ಕೆ ಆಗಲ್ಲ ಪದಗಳು. ಎಸ್ ಎಸ್ ತುಂಬಾ ಅಶ್ಲೀಲವಾಗಿ ನಾನು ಆಲ್ರೆಡಿ ಪೋಸ್ಟ್ ಮಾಡಿದೀನಿ, ಕೆಲವೊಂದಷ್ಟೇ ಪೋಸ್ಟ್ ಮಾಡಿದೀನಿ. ಈ ತರ ಒಂದು ಅಶ್ಲೀಲವಾಗಿ ಕಮೆಂಟ್ಸ್ ಹಾಕಿದಾಗ ದರ್ಶನ್ ಅವರು ಸುಮ್ನೆ ಯಾಕಿದ್ರು ಅನ್ನೋದೊಂದು ಪ್ರಶ್ನೆ ಇದೆ. ಅವರು ಅವ್ರ ಫ್ಯಾನ್ಸ್ಗೆ ಹೇಳ್ಬೇಕು, ಈ ತರ ನೀವು ಮಾಡ್ತಿರೋದು ತಪ್ಪು, ಮಾಡಬಾರ್ದು ಈ ತರದಂತ ದರ್ಶನ್ ಅವರು ಅವ್ರ ಫ್ಯಾನ್ಸ್ಗೆ ಹೇಳ್ಬೇಕು. ಇಷ್ಟು ದಿನ ಸುಮ್ನೆ ಇದಾರೆ, ರಮ್ಯಾ ವಿಷಯದಲ್ಲೂ ಸುಮ್ನೆ ಇದ್ರು. ಈ ತರ ನಮ್ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಹೆಣ್ಮಕ್ಳಿಗೂ ಈ ತರ ಆಗ್ತಾ ಇದೆ ಅಂದ್ಮೇಲೆ ಸುಮ್ನೆ ಇರಬಾರ್ದು, ಅವ್ರು ಏನಾದ್ರು ಒಂದು ಹೇಳ್ಬೇಕು. ಈಗ ಎಕ್ಸಾಂಪಲ್ ಪವಿತ್ರ ಗೌಡ ಅವ್ರಿಗೆ ಅಶ್ಲೀಲ ಕಮೆಂಟ್ ಹಾಕಿದ್ರು ಅಂತ ಬೇರೆ ರೀತಿಯಲ್ಲೇ ಹೋದ್ರು. ಈಗ ನಾವೆಲ್ಲ ಹೆಣ್ಮಕ್ಳಲ್ವಾ, ನಮಗೂ ಸ್ಪಂದಿಸ್ಬೇಕಲ್ವಾ? ಅವ್ರು ಸುಮ್ನೆ ಇರೋದ್ರಿಂದ ಏನೂ ಇಲ್ಲ. ಅವರು ಫಸ್ಟ್ ಆಫ್ ಆಲ್ ಸುಮ್ನೆ ಇರೋದೇ ಇಲ್ಲಿವರೆಗೂ ಈ ದರ್ಶನ್ ಅವರ ಈ ಸ್ಥಿತಿ ಕಾರಣನೇ ಅವರ ಫ್ಯಾನ್ಸ್ಗಳಂತ ಹೇಳಕ್ ಇಷ್ಟಪಡ್ತೀನಿ. ಹೆಂಗೆ ಈ ತರ ಅಶ್ಲೀಲ ಕಮೆಂಟ್ಸ್ ಹಾಕೊಂಡು ಈ ತರ ಎಲ್ಲ ಮಾಡ್ತಿದ್ರೆ ಹೇಗೆ? ಅವ್ರ ಫ್ಯಾನ್ಸೇ ಅಲ್ಲ ಅಂತಾರೆ ಇವ್ರುಗಳು. ಫ್ಯಾನ್ಸೇ ಇಲ್ಲ ಅಂದ್ರೆ ಹೇಗೆ ಹೇಳಕ್ ಆಗುತ್ತೆ? ಈಗ ಅವರಿಗೂ ಗೊತ್ತಿರಲ್ಲ ಯಾರು ಅಂತ, ಯಾರು ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿರ್ತಾರೆ, ಹೇಗೆ ಹೇಳ್ತಾರೆ ಅವರು? ಈಗ ಡಿ ಬಾಸ್ ಫ್ಯಾನ್ಸ್ ಇಂದಾನೇ ಬರ್ತಾ ಇದೆಯಲ್ವಾ? ಈಗ ನಿಮಗೆ ಬಂದ ಕಾಮೆಂಟ್ಗಳು ದರ್ಶನ್ ಅವರ ಅಭಿಮಾನಿಗಳೇ ಮಾಡಿದ್ರು ಅನ್ನೋದು ನಿಮ್ಗೆ ಹೆಂಗ್ ಕನ್ಫರ್ಮ್ ಆಯ್ತು ಅಂತ? ಒಂದು ವಿಡಿಯೋ ಹಾಕಿದ್ದೆ ನಾನು. ಅದು ಇವಾಗ ಯಾರೇ ಆಗ್ಲಿ ಸೋಷಿಯಲ್ ಮೀಡಿಯಾ ಅಂದ್ಮೇಲೆ ಅವ್ರವ್ರ ಅಭಿಪ್ರಾಯ ಹೇಳೋದು ಕಾಮನ್ ಇರುತ್ತೆ. ಈಗ ನನಗೆ ನನ್ನ ಅಭಿಪ್ರಾಯ ಹೇಳೋದು ತಪ್ಪಂತ ಅಲ್ಲ, ಆಯ್ತಾ? ಅವ್ರವ್ರ ಅಭಿಪ್ರಾಯ ಹೇಳಿದಾರೆ, ಹೇಳಿದ್ಮೇಲೆ ನಾನು ಒಂದು ವಿಡಿಯೋ ಹಾಕಿದ್ಮೇಲೆ ಆ ವಿಡಿಯೋ ಡಿಲೀಟ್ ಮಾಡಿ ಅಂತ ಹೇಳ್ಬಿಟ್ಟು ಅವ್ರ ಫ್ಯಾನ್ಸ್ ಪೇಜ್ ಇಂದಾನೇ ಬಂದಿದೆ. ಅವ್ರ ಫ್ಯಾನ್ಸ್ ಪೇಜ್ ಇಂದಾನೇ ಬಂದು ಆ ವಿಡಿಯೋ ಡಿಲೀಟ್ ಮಾಡಿ, ಇಲ್ಲಾಂದ್ರೆ ನಾನು ಬೇರೆ ತರನೇ ನೋಡ್ತೀನಿ ಅಂತ ಕಮೆಂಟ್ ಎಲ್ಲ ಹಾಕಿದ್ದಾರೆ. ಈ ತರ ಅಶ್ಲೀಲವಾಗಿ ಇಷ್ಟೊಂದು ವಲ್ಗರ್ ಆಗಿ ಯೂಸ್ ಮಾಡೋದು, ನಾನು ಇವಾಗ್ಲೂ ಹೇಳ್ತೀನಿ, ದರ್ಶನ್ ಫ್ಯಾನ್ಸ್ ಬಿಟ್ರೆ ಬೇರೆ ಯಾವ ಫ್ಯಾನ್ಸ್ಗಳು ಈ ತರ ಅಶ್ಲೀಲವಾಗಿ ಈಗ ಕೆಲವೊಂದು ಮಾತುಗಳನ್ನ ಐ ನೋ ನಾವು ಆನ್ ಏರ್ ಪ್ರಸಾರ ಮಾಡ್ಲಿಕ್ಕೂ ಆಗಲ್ಲ, ನಿಮ್ಗೆ ಹೇಳಲಿಕ್ಕೂ ಮುಜುಗರ ಆಗತ್ತೆ. ಆದ್ರೆ ಆ ಅನುಭವ ಇದೆಯಲ್ಲ, ಆ ರೀತಿ ಅಶ್ಲೀಲವಾಗಿ ಪದಗಳನ್ನ ಕೇಳಿಸ್ಕೊಳ್ಳೋದು, ಕಾಮೆಂಟ್ ಗಳನ್ನ ಗಮನಿಸೋದು, ಅದ್ ಎಷ್ಟರ ಮಟ್ಟಿಗೆ ಒಬ್ಬ ಹೆಣ್ಮಗಳಿಗೆ ಹರ್ಟ್ ಆಗತ್ತೆ ಅನ್ನೋದನ್ನ ಅರ್ಥ ಮಾಡಿಸೋ ಪ್ರಯತ್ನವಾಗಿ ನಿಮಗ್ ಹೇಳ್ತಿದ್ದೀನಿ. ಒಂದೆರಡು ಕಾಮೆಂಟ್ಗಳು ಸಾಧ್ಯ ಆದ್ರೆ ಇದ್ರೆ ಓದಬಹುದಾ, ಅಥವಾ ನಿಮಗ್ ನೆನಪಿರೋದು ಹೇಳ್ಬಹುದಾ? ನೀವು ಎಲ್ಲಾ ಪದಗಳನ್ನು ಹೇಳ್ಬೇಕು ಅಂತ ನಾನು ಒತ್ತಾಯ ಮಾಡ್ತಿಲ್ಲ, ನೀವೇನ್ ಹೇಳ್ಬೋದು? ಹೇಳಕ್ಕೆ ಆಗಲ್ಲ ಅಂತ ಅಶ್ಲೀಲವಾದ ಅಷ್ಟೊಂದು ಹೇಳಕ್ ಆಗದೆ ಇರೋಂತ ವರ್ಡ್ಸ್ ಯೂಸ್ ಮಾಡಿದ್ದಾರೆ. ಯಾವುದೇ ಹೆಣ್ಮಗುಗಾಗ್ಲಿ ಆತರ ವರ್ಡ್ಸ್ ಯೂಸ್ ಮಾಡಿದಾಗ ನನಗೆ ಸೀರಿಯಸ್ಲಿ ಹೇಳ್ತೀನಿ, ನನಗಂತೂ ತಗೊಳಕ್ ಆಗ್ಲಿಲ್ಲ. ರೇಣುಕಾಸ್ವಾಮಿ ವಿಚಾರದಲ್ಲಿ ಬರ್ಬೇಕು ಅಂದ್ರೆ ಅವ್ರ ಕಮೆಂಟ್ಸ್ ಹಾಕಿದಾಗ ನನಗೆ ಇದೆಲ್ಲ ಅಷ್ಟು ಗೊತ್ತಿರ್ಲಿಲ್ಲ. ಫಸ್ಟ್ ಅಲ್ಲಿ ತುಂಬಾ ಭಯಪಟ್ಟು ಡಿಲೀಟ್ ಮಾಡಿರೋದಿದೆ, ಮೆಸೇಜ್ ಡಿಲೀಟ್ ಮಾಡಿ ಬ್ಲಾಕ್ ಮಾಡಿರೋದಿದೆ. ಅವಾಗ ನಾನು ದರ್ಶನ್ ಪರ ಮಾತಾಡಿದ್ದೀನಿ, ದರ್ಶನ್ ಅವ್ರ ಪರನೇ ಮಾತಾಡಿದೀನಿ. ರೇಣುಕಾಸ್ವಾಮಿ ಅವ್ರಿಗೆ ಏಕೆ ಕಾಮುಕಸ್ವಾಮಿ ಅಂತ ಹೇಳ್ಬೇಕು, ಅವರಿಗೆ ಈ ತರ ಎಲ್ಲ ಮಾಡಿದಂತ ಅವ್ರ ಪರ ಮಾತಾಡಿದವಳು ಈಗ ನನಗೆ ಈ ತರ ಅಶ್ಲೀಲ ಕಮೆಂಟ್ ಹಾಕಿದ್ರೆ ಅವ್ರು ಯಾವ ಮನಸ್ಥಿತಿಲಿ ಇದಾರೆ ಅಂತ ಸೀರಿಯಸ್ಲಿ ನಂಗೆ ಗೊತ್ತು. ನೀವು ಅದನ್ನ ಲೀಗಲಿ ಏನು ಫೈಟ್ ಮಾಡ್ಲಿಲ್ವಾ? ಈಗ ರಮ್ಯಾ ಅವ್ರ ಕಂಪ್ಲೇಂಟ್ ಫಸ್ಟ್ ಅಲ್ಲಿ ರೇಣುಕಾಸ್ವಾಮಿ ವಿಷಯದಲ್ಲಿ ನಂಗೆ ಅಷ್ಟು ಐಡಿಯಾ ಇರ್ಲಿಲ್ಲ. ಸೊ ಈ ವಿಷಯದಲ್ಲಿ ನಾನು ಸ್ವಲ್ಪ ನಂಗೆ ಸ್ವಲ್ಪ ಹುಷಾರಿರೋದ್ರಿಂದ ನಾನು ಆಕ್ಷನ್ ತಗೊಳಕ್ ಆಗ್ತಾ ಇಲ್ಲ. ಸೊ ನಾನು ತಗೊಂತೀನಿ, 100% ನಾನು ತಗೊಂತೀನಿ, ಅದು ಸೈಬರ್ ಕಂಪ್ಲೇಂಟ್ ಮಾಡೇ ಮಾಡ್ತೀನಿ. ನನಗೆ ಅಶ್ಲೀಲ ಕಮೆಂಟ್ಸ್ ಆಗೋರು ನಾನು ಯಾರನ್ನೂ ಬಿಡಲ್ಲ. ಅದು ಒಂದ್ ಹೆಣ್ಮಗು ಗೊತ್ತಾಗುತ್ತೆ ಆ ನೋವೇನು, ಅವ್ರ ಆತರ ಎಲ್ಲೋ ಕುತ್ಕೊಂಡು ಒಂದ್ ಹೆಣ್ಮಗುಗ್ ಮಾತಾಡೋದ್ರಿಂದ ಆ ನೋವು ಮೆಸೇಜ್ ನೋಡಿದಾಗ ಅವ್ರಿಗೆ ಆ ಫೀಲ್ ಹೆಂಗಿರುತ್ತೆ ಅಂತ ಅದು ಎಕ್ಸ್ಪ್ಲೇನ್ ಮಾಡಕ್ಕೂ ಆಗಲ್ಲ. ಮೇಡಮ್ ಅವ್ರು ಹೇಳಿದ್ರು ಏನೋ ಡಿ ಬಾಸ್ ಅಭಿಮಾನಿಗಳೇ ಕಮೆಂಟ್ ಹಾಕಿರೋದು, ಡಿ ಬಾಸ್ ಅಭಿಮಾನಿಗಳೇ ಕೆಟ್ಟದಾಗೆ ಅವ್ರಿಗೆ ಮಾಡಿರೋದು ಅಂತ. ಅದ್ ಹೆಂಗಿದೆ ಅವ್ರು ಪ್ರೂವ್ ಮಾಡಕ್ ಹೇಳಿ, ಆಯ್ತಾ? ಸುಮ್ನೆ ಹೇಳೋದಲ್ಲ ಮೇಡಮ್. ಯಾರನೋ ಎಲ್ಲಾರು ಅಕ್ಕ ತಂಗಿ ಅಮ್ಮನ ಜೊತೆನೆ ಹುಟ್ಟಿ ಬೆಳೆದಿರೋರು, ಎಲ್ಲಾರು ಅಕ್ಕ ತಂಗಿ ತರಾನೇ ನೋಡೋದು. ಬರೀ ಡಿ ಬಾಸ್ ಅಭಿಮಾನಿಗಳೇ ಹೋಗ್ಬಿಟ್ಟು ಕೆಟ್ಟದಾಗ ಕಮೆಂಟ್ ಹಾಕಲ್ಲ, ಬೇರೆ ಮಾಡಿರ್ಬೋದು ಡಿ ಬಾಸ್ ಕೋಟ್ ಹಾಕೊಂಡು. ಇವಾಗ ಇಲ್ಲಿಂದ ಒಂದು ಎಜುಕೇಶನ್ ಆಗ್ಬಿಡ್ಲಪ್ಪ ಎಲ್ಲರಿಗೂ, ಯಾರೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿ ಡಿ ಬಾಸ್ ಹೆಸರಲ್ಲಿ ಕೆಟ್ಟದಾಗ ಕಾಮೆಂಟ್ ಗಳನ್ನ ಅನುಭವಿಸ್ತಿದ್ದಾರೆ, ಅವ್ರಿಗೊಂದು ಎಜುಕೇಶನ್ ಆಗ್ಬಿಡ್ಲಿ. ಇವರು ನಿಜವಾಗ್ಲೂ ದರ್ಶನ್ ಅವರ ಅಭಿಮಾನಿಗಳು, ಇಂಥವ್ರು ದರ್ಶನ್ ಅವರ ಅಭಿಮಾನಿ ಅಲ್ಲ ಅನ್ನೋದನ್ನ ನಾವು ಕಂಡುಹಿಡಿಯೋದು ಹೆಂಗೆ? ಮೇಡಮ್ ಸೈಬರ್ ಕ್ರೈಮ್ ಇದೆ ಮೇಡಮ್, ಹೋಗ್ಲಿ ಕಂಡುಹಿಡಿಲಿ, ಅಲ್ಲ ಮಾಡ್ಲಿ.
ಯಾಕೆ ಪ್ರೂವ್ ಮಾಡಕ್ಕಲ್ಲ? ಈಗ ನಾವು ಬಂದು ತೋರ್ಸ್ಕೊಂತ ಇದೀವಿ ಲೈವ್ ಅಲ್ಲಿ, ನಾವು ಡಿ ಬಾಸ್ ಅಭಿಮಾನಿನಿ ಅಂತ ತೋರ್ಸ್ಕೊಂತ ಇದೀವಿ. ಹಂಗನ್ಬಿಟ್ಟು ಹೋಗ್ಬಿಟ್ಟು ಕೆಟ್ಟದಾಗ ಮೆಸೇಜ್ ಹಾಕಲ್ಲ. ಅಲ್ಲ ದರ್ಶನ್ ಅಭಿಮಾನಿಗಳ ಅಫಿಷಿಯಲ್ ಅಭಿಮಾನಿಗಳ ಸಂಘದಿಂದ ಏನು ಅದಕ್ಕೆ ಕ್ರಮನೇ ಇಲ್ವಾ? ಇಂಥವ್ರ ಅಭಿಮಾನಿಗಳಲ್ಲ, ಇಂಥವ್ರ ಅಭಿಮಾನಿ ಅಂತ ಅನ್ಕೊಂಡ್ ಕೆಟ್ಟದಾಗ ಕಾಮೆಂಟ್ ಮಾಡಿದ್ರೆ ನಾವು ಸುಮ್ಮನಿರಲ್ಲ. ಡಿ ಬಾಸ್ ಅವ್ರು ಬಂದು ಹೇಳ್ಬೇಕು, ಬಂದು ಈ ತರ ಇದ್ ಮಾಡ್ಬೇಕು ಹಂಗೆ ಅಂದ್ರು. ಇವಾಗ ಅವ್ರ ಕಷ್ಟ ಅವ್ರು ಇದಾರೆ, ಬಂದು ಹೇಳಷ್ಟು ಯಾರಿಲ್ಲ. ಬಂದ್ಬಿಟ್ಟು ಅವ್ರು ಬಂದು ನಮ್ಗೇನು ಹೋಗಿ ಕೆಟ್ಟದಾಗ ಮೆಸೇಜ್ ಮಾಡಿ ಕೆಟ್ಟದಾಗ ಎಲ್ಲರಿಗೂ ಬೈರಿ ಅಂತ ಬಂದು ಹೇಳ್ಕೊಟ್ಟಿಲ್ಲ. ಪಾಪ ಅವ್ರ ಕಷ್ಟ ಅವ್ರ ನೋವೆಲ್ ಅವ್ರು ತಿಂತಾ ಇದಾರೆ ಆಯ್ತಾ. ಅದನ್ನ ಬಿಟ್ಟು ಬಾತಿದ್ರೆ ಡಿ ಬಾಸ್ ಅಭಿಮಾನಿಗಳೇ ಎಲ್ಲ ಮಾಡ್ತಾ ಇರೋದು, ಡಿ ಬಾಸ್ ಅಭಿಮಾನಿಗಳೇ ನೀವೊಬ್ಬ ಅಭಿಮಾನಿಯಾಗಿ, ದರ್ಶನ್ ಅವರ ಅಭಿಮಾನಿಯಾಗಿ, ಅಭಿಮಾನಿ ಸಂಘದ ಸದಸ್ಯರಾಗಿ ನೀವ್ ಹೇಳಿ, ಇವರು ದರ್ಶನ್ ಅವರ ಅಭಿಮಾನಿ, ಇವ್ರು ದರ್ಶನ್ ಅಭಿಮಾನಿ ಅಲ್ಲ, ಕಂಡಿಡಿಯೋದ್ ಹೆಂಗೆ? ಮತ್ತೆ ಇವ್ರು ಹೆಂಗ್ ಹೇಳಿದ್ರು ಮತ್ತೆ ಡಿ ಬಾಸ್ ಅಭಿಮಾನಿನೇ ಮಾಡೋರು ಅಂತ? ಅವ್ರು ಬಿಟ್ಬಿಡಿ, ಅವ್ರದ್ ಬಿಟ್ಬಿಡಿ. ನೀವ್ ಹೇಳಿ, ನಮಗ್ ಗೊತ್ತಾಗ್ಲಿ, ಟಿವಿಲ್ ನೋಡೋ ಜನಕ್ ಗೊತ್ತಾಗ್ಲಿ, ಬೇರೆ ನಟರಿಗೆ ಗೊತ್ತಾಗ್ಲಿ, ದರ್ಶನ್ ಅವರ ಅಭಿಮಾನಿಗಳು ಇವರು, ದರ್ಶನ್ ಅಭಿಮಾನಿ ಇವರಲ್ಲ, ಹೆಂಗ್ ಗೊತ್ತಾಗತ್ತೆ? ಅದೇ ಮೇಡಮ್, ಯಾರಂತ ಗೊತ್ತಾಗಲ್ಲ. ಈಗ ನಾವೇ ಮಾಡಿದೀವಿ ಅಂತಾನು ಗೊತ್ತಾಗಲ್ಲ, ಅವರೇ ಮಾಡಿದಾರೆ ಅಂತ ಗೊತ್ತಾಗಲ್ಲ. ಅವ್ರು ಆರೋಪ ಮಾಡ್ತಾ ಇದಾರೆ. ಇವಾಗ ಹೋಗ್ಲಿ, ಅವ್ರಿಗೆ ಗೊತ್ತಿಲ್ಲ ಅಲ್ಲ ಡಿ ಬಾಸ್ ಅಭಿಮಾನಿ ಅಂತ ಏನ್ ಆರೋಪ ಮಾಡ್ತಾ ಇದಾರೆ. ಫೋಟೋ ಹಾಕಿದ್ದಾರೆ, ಈಗ ನಿಮ್ ಫೋಟೋ ಹಾಕೊಂಡು ನಾನು ಹೋಗ್ಬಿಟ್ಟು ಫಸ್ಟ್ ಕಂಪ್ಲೇಂಟ್ ಕೊಡ್ತೀನಿ ಸರ್. ನನ್ನ ಫೋಟೋ ಹಾಕಿ ಯಾರಾದ್ರೂ ಅಶ್ಲೀಲವಾಗಿ ಮೆಸೇಜ್ ಮಾಡ್ತಿರೋದು ನನ್ ಗಮನಕ್ಕೆ ಕೊಟ್ರೆ, ಒಂದ್ ನಿಮಿಷ ನಾನ್ ದರ್ಶನ್ ಅವ್ರ ತರದಲ್ಲಿ ಮೌನವಾಗಿರಲ್ಲ, ನಾನು ಕಂಪ್ಲೇಂಟ್ ಕೊಡ್ತೀನಿ. ನೀವು ಕೊಡಲ್ವಾ? ನೀವು ನಿಮ್ಮ ಫೋಟೋ ಬಳಸ್ಕೊಂಡ್ರೆ, ಇವಾಗ ನಿಮ್ ಫೋಟೋ ಡಿಪಿಲ್ ಇರುತ್ತೆ, ನೀವು ಹೋಗ್ಬಿಟ್ಟು ಬ್ಯಾಡ್ ಕಮೆಂಟ್ ಹಾಕ್ತೀರಾ. ಎಕ್ಸಾಂಪಲ್, ಬೇರೆಯವ್ರಿಗೆ ಬ್ಯಾಡ್ ಕಮೆಂಟ್ ಹಾಕ್ತೀರಾ, ನಿಮ್ ಫೋಟೋನ ಬೇರೆಯವ್ರು ಹಾಕೊಂಡಿರ್ತಾರೆ, ಅವರು ನಿಮ್ಮ ಅಕೌಂಟ್ ಇಂದ ಬೇರೆಯವ್ರಿಗೆ ಬ್ಯಾಡ್ ಕಮೆಂಟ್ ಹಾಕಿರ್ತಾರೆ. ಅವಾಗ ಅದು ನೀವೇ ಬ್ಯಾಡ್ ಕಮೆಂಟ್ ಹಾಕಿದ್ದೀರಾ? ನನಗ್ ಗಮನಕ್ಕೆ ಬಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಒದ್ದೊಳಗೆ ಹಾಕ್ಸ್ಕೊಳ್ತೀನಿ, ನೆನ್ಪಿರಿ. ಕೆಲವರು ಹೇಳ್ತಾ ಇದ್ರು, ಮನೆ ಹೆಣ್ಣು ಮಕ್ಕಳಿಗೆ ಮೆಸೇಜ್ ಕಳಿಸಿದ್ರೆ, ಅಶ್ಲೀಲವಾದ ಮೆಸೇಜ್ಗಳು ಬಂದ್ರೆ ಕೋಪ ಬರೋದಿಲ್ವಾ? ಆ ಕೋಪ ಈ ರೀತಿಯಾಗಿ ಆಗಿರಬಹುದು, ಆಗಿದೆ, ನಾನು ಮತ್ತೆ ಹೇಳ್ತಿದ್ದೀನಿ, ಆಗಿದೆ ಅಂತಲ್ಲ, ಆಗಿರಬಹುದು ಅಂತ ಹೇಳ್ತಿದ್ದಾರೆ. ನೀವು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಇದ್ದೀರಿ, ಅನೇಕ ಪೋಸ್ಟ್ ಗಳನ್ನ ಮಾಡ್ತಿರ್ತೀರಿ, ನಿಮಗೂ ನೆಗೆಟಿವ್ ಕಾಮೆಂಟ್ಗಳು ಬರ್ತಿರುತ್ತೆ. ಹೌ ಡೂ ಯು ರಿಯಾಕ್ಟ್? ನೀವ್ ಹೇಗೆ ರಿಯಾಕ್ಟ್ ಮಾಡ್ತೀರಿ? ಫಸ್ಟ್ ಆಫ್ ಆಲ್, ಸಮಾಜದಲ್ಲಿ ನಾವ್ ಇದೀವಿ ಅಂದ್ರೆ ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಕೊಡ್ಬೇಕು. ಆ ರೆಸ್ಪೆಕ್ಟೇ ಕೊಟ್ಟಿಲ್ಲ ಅಂತಂದ್ರೆ ಒಂದು ಹೀರೋ ಅಂದ್ಮೇಲೆ ಸಮಾಜಕ್ಕೆ ಒಂದು ಸ್ಫೂರ್ತಿಯಾಗಿರ್ಬೇಕು ಹೊತ್ತು ಈ ತರ ಫ್ಯಾನ್ಸ್ ಗಳು ಇಟ್ಕೊಂಡು ಈ ತರ ಅಶ್ಲೀಲವಾಗಿ ಕಮೆಂಟ್ಸ್ ಹಾಕೋದ್ರಿಂದ ಏನೂ ಇಲ್ಲ. ಅವರು ಇವಾಗ ಓಕೆ, ಈ ತರ ರಮ್ಯಾ ಅವ್ರಿಗೆ ಕಮೆಂಟ್ಸ್ ಹಾಕಿದ್ರು, ನನಗ್ ಕಮೆಂಟ್ಸ್ ಹಾಕಿದ್ರು, ತುಂಬಾ ಅಶ್ಲೀಲವಾಗಿ ಹೇಳಕ್ಕೆ ಆಗಲ್ಲ ಪದಗಳು. ಎಸ್ ತುಂಬಾ ಅಶ್ಲೀಲವಾಗಿ ನಾನು ಆಲ್ರೆಡಿ ಪೋಸ್ಟ್ ಮಾಡಿದೀನಿ, ಕೆಲವೊಂದಷ್ಟೇ ಪೋಸ್ಟ್ ಮಾಡಿದೀನಿ. ಈ ತರ ಒಂದು ಅಶ್ಲೀಲವಾಗಿ ಕಮೆಂಟ್ಸ್ ಹಾಕಿದಾಗ ದರ್ಶನ್ ಅವರು ಸುಮ್ನೆ ಯಾಕಿದ್ರು ಅನ್ನೋದು ಒಂದು ಪ್ರಶ್ನೆ ಇದೆ. ಅವ್ರ ಫ್ಯಾನ್ಸ್ಗೆ ಹೇಳ್ಬೇಕು, ಈ ತರ ನೀವು ಮಾಡ್ತಿರೋದ್ ತಪ್ಪು, ಮಾಡಬಾರ್ದು ಈ ತರದಂತ. ದರ್ಶನ್ ಅವರು ಅವ್ರ ಫ್ಯಾನ್ಸ್ಗೆ ಹೇಳ್ಬೇಕು. ಇಷ್ಟು ದಿನ ಸುಮ್ನೆ ಇದಾರೆ, ರಮ್ಯಾ ವಿಷಯದಲ್ಲೂ ಸುಮ್ನೆ ಇದ್ರು. ಈ ತರ ನಮ್ ಸೋಷಿಯಲ್ ಮೀಡಿಯಾದಾಗ ಎಲ್ಲ ಹೆಣ್ಮಕ್ಳಿಗೂ ಈ ತರ ಆಗ್ತಾ ಇದೆ ಅಂದ್ಮೇಲೆ ಸುಮ್ನೆ ಇರಬಾರ್ದು. ಅವ್ರು ಏನಾದ್ರೂ ಒಂದು ಹೇಳ್ಬೇಕು. ಈಗ ಎಕ್ಸಾಂಪಲ್, ಪವಿತ್ರ ಗೌಡ ಅವ್ರಿಗೆ ಅಶ್ಲೀಲ ಕಮೆಂಟ್ ಹಾಕಿದ್ರು ಅಂತ ಬೇರೆ ರೀತಿಯಲ್ಲೇ ಹೋದ್ರು. ಈಗ ನಾವೆಲ್ಲ ಹೆಣ್ಮಕ್ಳಲ್ವಾ, ನಮಗೂ ಸ್ಪಂದಿಸ್ಬೇಕಲ್ವಾ? ಅವರು ಸುಮ್ನೆ ಇರೋದ್ರಿಂದ ಏನೂ ಇಲ್ಲ. ಅವರು ಫಸ್ಟ್ ಆಫ್ ಆಲ್ ಸುಮ್ನೆ ಇರೋದೇ ಇಲ್ಲಿವರೆಗೂ ಈ ದರ್ಶನ್ ಅವರ ಈ ಸ್ಥಿತಿ ಕಾರಣನೇ ಅವರ ಫ್ಯಾನ್ಸ್ಗಳು ಅಂತ ಹೇಳಕ್ ಇಷ್ಟಪಡ್ತೀನಿ. ಹೆಂಗೆ ಈ ತರ ಅಶ್ಲೀಲ ಕಮೆಂಟ್ಸ್ ಹಾಕೊಂಡು ಈ ತರ ಎಲ್ಲ ಮಾಡ್ತಿದ್ರೆ ಹೇಗೆ? ಅವ್ರ ಫ್ಯಾನ್ಸೇ ಅಲ್ಲ ಅಂತಾರೆ ಇವ್ರುಗಳು. ಫ್ಯಾನ್ಸೇ ಇಲ್ಲ ಅಂದ್ರೆ ಹೇಗೆ ಹೇಳಕ್ ಆಗುತ್ತೆ? ಈಗ ಅವರಿಗೂ ಗೊತ್ತಿರಲ್ಲ ಯಾರು ಅಂತ, ಯಾರು ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿರ್ತಾರೆ, ಹೇಗೆ ಹೇಳ್ತಾರೆ ಅವರು? ಈಗ ಡಿ ಬಾಸ್ ಫ್ಯಾನ್ಸ್ ಇಂದಾನೇ ಬರ್ತಾ ಇದೆಯಲ್ವಾ? ಈಗ ನಿಮಗೆ ಬಂದ ಕಾಮೆಂಟ್ಗಳು ದರ್ಶನ್ ಅವರ ಅಭಿಮಾನಿಗಳೇ ಮಾಡಿದ್ರು ಅನ್ನೋದು ನಿಮ್ಗೆ ಹೆಂಗ್ ಕನ್ಫರ್ಮ್ ಆಯ್ತು ಅಂತ? ಒಂದು ವಿಡಿಯೋ ಹಾಕಿದ್ದೆ ನಾನು. ಅದು ಇವಾಗ ಯಾರೇ ಆಗ್ಲಿ ಸೋಷಿಯಲ್ ಮೀಡಿಯಾ ಅಂದ್ಮೇಲೆ ಅವ್ರವ್ರ ಅಭಿಪ್ರಾಯ ಹೇಳೋದು ಕಾಮನ್ ಇರುತ್ತೆ. ಈಗ ನನಗೆ ನನ್ನ ಅಭಿಪ್ರಾಯ ಹೇಳೋದು ತಪ್ಪಂತ ಅಲ್ಲ, ಆಯ್ತಾ? ಅವ್ರವ್ರ ಅಭಿಪ್ರಾಯ ಹೇಳಿದಾರೆ, ಹೇಳಿದ್ಮೇಲೆ ನಾನು ಒಂದು ವಿಡಿಯೋ ಹಾಕಿದ್ಮೇಲೆ ಆ ವಿಡಿಯೋ ಡಿಲೀಟ್ ಮಾಡಿ ಅಂತ ಹೇಳ್ಬಿಟ್ಟು ಅವ್ರ ಫ್ಯಾನ್ಸ್ ಪೇಜ್ ಇಂದಾನೇ ಬಂದಿದೆ. ಅವ್ರ ಫ್ಯಾನ್ಸ್ ಪೇಜ್ ಇಂದಾನೇ ಬಂದು ಆ ವಿಡಿಯೋ ಡಿಲೀಟ್ ಮಾಡಿ, ಇಲ್ಲಾಂದ್ರೆ ನಾನು ಬೇರೆ ತರನೇ ನೋಡ್ತೀನಿ ಅಂತ ಕಮೆಂಟ್ ಎಲ್ಲ ಹಾಕಿದ್ದಾರೆ. ಈ ತರ ಅಶ್ಲೀಲವಾಗಿ ಇಷ್ಟೊಂದು ವಲ್ಗರ್ ಆಗಿ ಯೂಸ್ ಮಾಡೋದು, ನಾನು ಇವಾಗ್ಲೂ ಹೇಳ್ತೀನಿ, ದರ್ಶನ್ ಫ್ಯಾನ್ಸ್ ಬಿಟ್ರೆ ಬೇರೆ ಯಾವ ಫ್ಯಾನ್ಸ್ಗಳು ಈ ತರ ಅಶ್ಲೀಲವಾಗಿ. ಈಗ ಕೆಲವೊಂದು ಮಾತುಗಳನ್ನ ಐ ನೋ ನಾವು ಆನ್ ಏರ್ ಪ್ರಸಾರ ಮಾಡ್ಲಿಕ್ಕೂ ಆಗಲ್ಲ, ನಿಮ್ಗೆ ಹೇಳಲಿಕ್ಕೂ ಮುಜುಗರ ಆಗತ್ತೆ. ಆದ್ರೆ ಆ ಅನುಭವ ಇದೆಯಲ್ಲ, ಆ ರೀತಿ ಅಶ್ಲೀಲವಾಗಿ ಪದಗಳನ್ನ ಕೇಳಿಸ್ಕೊಳ್ಳೋದು, ಕಾಮೆಂಟ್ ಗಳನ್ನ ಗಮನಿಸೋದು, ಅದ್ ಎಷ್ಟರ ಮಟ್ಟಿಗೆ ಒಬ್ಬ ಹೆಣ್ಮಗಳಿಗೆ ಹರ್ಟ್ ಆಗತ್ತೆ ಅನ್ನೋದನ್ನ ಅರ್ಥ ಮಾಡಿಸೋ ಪ್ರಯತ್ನವಾಗಿ ನಿಮಗ್ ಹೇಳ್ತಿದ್ದೀನಿ. ಒಂದೆರಡು ಕಾಮೆಂಟ್ಗಳು ಸಾಧ್ಯ ಆದ್ರೆ ಇದ್ರೆ ಓದಬಹುದಾ, ಅಥವಾ ನಿಮಗ್ ನೆನಪಿರೋದು ಹೇಳ್ಬಹುದಾ? ನೀವು ಎಲ್ಲಾ ಪದಗಳನ್ನು ಹೇಳ್ಬೇಕು ಅಂತ ನಾನು ಒತ್ತಾಯ ಮಾಡ್ತಿಲ್ಲ, ನೀವೇನ್ ಹೇಳ್ಬೋದು? ಹೇಳಕ್ಕೆ ಆಗಲ್ಲ ಅಂತ ಅಶ್ಲೀಲವಾದ, ಅಷ್ಟೊಂದು ಹೇಳಕ್ ಆಗದೆ ಇರೋಂತ ವರ್ಡ್ಸ್ ಯೂಸ್ ಮಾಡಿದ್ದಾರೆ. ಯಾವುದೇ ಹೆಣ್ಮಗುಗಾಗ್ಲಿ ಆ ತರ ವರ್ಡ್ಸ್ ಯೂಸ್ ಮಾಡಿದಾಗ ನನಗೆ ಸೀರಿಯಸ್ಲಿ ಹೇಳ್ತೀನಿ, ನನಗಂತೂ ತಗೊಳಕ್ಕಾಗ್ಲಿಲ್ಲ. ರೇಣುಕಾಸ್ವಾಮಿ ವಿಚಾರದಲ್ಲಿ ಬರ್ಬೇಕು ಅಂದ್ರೆ ಅವ್ರ ಕಮೆಂಟ್ಸ್ ಹಾಕಿದಾಗ ನನಗೆ ಇದೆಲ್ಲ ಅಷ್ಟು ಗೊತ್ತಿರ್ಲಿಲ್ಲ ಫಸ್ಟ್ ಅಲ್ಲಿ.
ತುಂಬಾ ಭಯಪಟ್ಟು ಡಿಲೀಟ್ ಮಾಡಿರೋದಿದೆ, ಮೆಸೇಜ್ ಡಿಲೀಟ್ ಮಾಡಿ ಬ್ಲಾಕ್ ಮಾಡಿರೋದಿದೆ. ಅವಾಗ ನಾನು ದರ್ಶನ್ ಪರ ಮಾತಾಡಿದ್ದೀನಿ, ದರ್ಶನ್ ಅವ್ರ ಪರನೇ ಮಾತಾಡಿದ್ದೀನಿ. ರೇಣುಕಾ ಸ್ವಾಮಿ ಅವ್ರಿಗೆ ಏಕೆ ಕಾಮುಕ ಸ್ವಾಮಿ ಅಂತ ಹೇಳ್ಬೇಕು, ಅವರಿಗೆ ಈ ತರ ಎಲ್ಲ ಮಾಡಿದಂತ ಅವ್ರ ಪರ ಮಾತಾಡಿದವಳು ಈಗ ನನಗೆ ಈ ತರ ಅಶ್ಲೀಲ ಕಮೆಂಟ್ ಹಾಕಿದ್ರೆ ಅವ್ರು ಯಾವ ಮನಸ್ಥಿತಿಯಲ್ಲಿ ಇದಾರೆ ಅಂತ ನಾನು ಸೀರಿಯಸ್ಲಿ ನಂಗೆ ಗೊತ್ತು. ನೀವು ಅದನ್ನ ಲೀಗಲಿ ಏನು ಫೈಟ್ ಮಾಡ್ಲಿಲ್ವಾ? ಈಗ ರಮ್ಯಾ ಅವ್ರ ಕಂಪ್ಲೇಂಟ್ ಕೊಟ್ಟರು. ಫಸ್ಟ್ ಅಲ್ಲಿ ರೇಣುಕಾ ಸ್ವಾಮಿ ವಿಷಯದಲ್ಲಿ ನಂಗೆ ಅಷ್ಟು ಐಡಿಯಾ ಇರ್ಲಿಲ್ಲ. ಸೊ ಈ ವಿಷಯದಲ್ಲಿ ನಾನು ಸ್ವಲ್ಪ ನಂಗೆ ಸ್ವಲ್ಪ ಹುಷಾರಿರೋದ್ರಿಂದ ನಾನು ಆಕ್ಷನ್ ತಗೊಳಕ್ ಆಗ್ತಾ ಇಲ್ಲ. ಸೊ ನಾನು ತಗೊಂತೀನಿ, 100% ನಾನು ತಗೊಂತೀನಿ. ಅದು ಸೈಬರ್ ಕಂಪ್ಲೇಂಟ್ ಮಾಡೇ ಮಾಡ್ತೀನಿ. ನನಗೆ ಅಶ್ಲೀಲ ಕಮೆಂಟ್ಸ್ ಹಾಕೋರು ನಾನು ಯಾರನ್ನೂ ಬಿಡಲ್ಲ. ಅದು ಒಂದ್ ಹೆಣ್ಮಗು ಗೊತ್ತಾಗುತ್ತೆ ಆ ನೋವೇನು. ಅವ್ರ ಆತರ ಎಲ್ಲೋ ಕುತ್ಕೊಂಡು ಒಂದ್ ಹೆಣ್ಮಗು ಮಾತಾಡೋದ್ರಿಂದ ಆ ನೋವು ಮೆಸೇಜ್ ನೋಡಿದಾಗ ಅವ್ರಿಗೆ ಆ ಫೀಲ್ ಹೆಂಗಿರುತ್ತೆ ಅಂತ ಅದು ಎಕ್ಸ್ಪ್ಲೇನ್ ಮಾಡಕ್ಕೂ ಆಗಲ್ಲ. ಮೇಡಮ್ ಅವ್ರು ಹೇಳಿದ್ರು ಏನೋ ಡಿಬಾಸ್ ಅಭಿಮಾನಿಗಳೇ ಕಮೆಂಟ್ ಹಾಕಿರೋದು, ಡಿಬಾಸ್ ಅಭಿಮಾನಿಗಳೇ ಕೆಟ್ಟದಾಗೆ ಅವ್ರಿಗೆ ಮಾಡಿರೋದು ಅಂತ. ಅದ್ ಹೆಂಗಿದೆ ಅವ್ರು ಪ್ರೂವ್ ಮಾಡಕ್ ಹೇಳಿ ಆಯ್ತಾ. ಸುಮ್ನೆ ಹೇಳೋದಲ್ಲ ಮೇಡಮ್. ಯಾರನೋ ಎಲ್ಲಾರು ಅಕ್ಕ ತಂಗಿ ಅಮ್ಮನ ಜೊತೆನೆ ಹುಟ್ಟಿ ಬೆಳೆದಿರೋರು, ಎಲ್ಲಾರು ಅಕ್ಕ ತಂಗಿ ತರಾನೇ ನೋಡೋದು. ಬರೀ ಡಿಬಾಸ್ ಅಭಿಮಾನಿಗಳೇ ಹೋಗ್ಬಿಟ್ಟು ಕೆಟ್ಟದಾಗ ಕಮೆಂಟ್ ಹಾಕಲ್ಲ, ಬೇರೆಯವರೇ ಮಾಡಿರ್ಬೋದು ಡಿಬಾಸ್ ಕೋಡ್ ಹಾಕೊಂಡು. ಇವಾಗ ಇಲ್ಲಿಂದ ಒಂದು ಎಜುಕೇಶನ್ ಆಗ್ಬಿಡ್ಲಪ್ಪ ಎಲ್ಲರಿಗೂ. ಯಾರೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿ ಡಿಬಾಸ್ ಹೆಸರಲ್ಲಿ ಕೆಟ್ಟದಾಗ ಕಾಮೆಂಟ್ ಗಳನ್ನ ಅನುಭವಿಸ್ತಿದ್ದಾರೆ ಅವ್ರಿಗೊಂದು ಎಜುಕೇಶನ್ ಆಗ್ಬಿಡ್ಲಿ. ಇವರು ನಿಜವಾಗ್ಲೂ ದರ್ಶನ್ ಅವರ ಅಭಿಮಾನಿಗಳು, ಇಂಥವ್ರು ದರ್ಶನ್ ಅವರ ಅಭಿಮಾನಿ ಅಲ್ಲ ಅನ್ನೋದನ್ನ ನಾವು ಕಂಡುಹಿಡಿಯೋದು ಹೆಂಗೆ ಮೇಡಮ್? ಸೈಬರ್ ಕ್ರೈಮ್ ಇದೆ ಮೇಡಮ್, ಹೋಗ್ಲಿ ಕಂಡುಹಿಡಿಲಿ, ಅಲ್ಲ ಮಾಡ್ಲಿ. ಯಾಕೆ ಪ್ರೂವ್ ಮಾಡಕ್ಕಲ್ಲ? ಈಗ ನಾವು ಬಂದು ತೋರ್ಸ್ಕೊಂತ ಇದೀವಿ ಲೈವ್ ಅಲ್ಲಿ, ನಾವು ಡಿಬಾಸ್ ಅಭಿಮಾನಿ ಅಂತ ತೋರ್ಸ್ಕೊಂತ ಇದೀವಿ. ಹಂಗನ್ಬಿಟ್ಟು ಹೋಗ್ಬಿಟ್ಟು ಕೆಟ್ಟದಾಗ ಮೆಸೇಜ್ ಹಾಕಲ್ಲ. ಅಲ್ಲ ದರ್ಶನ್ ಅಭಿಮಾನಿಗಳ ಅಫಿಷಿಯಲ್ ಅಭಿಮಾನಿಗಳ ಸಂಘದಿಂದ ಏನು ಅದಕ್ಕೆ ಕ್ರಮನೇ ಇಲ್ವಾ? ಇಂಥವ್ರ ಅಭಿಮಾನಿಗಳಲ್ಲ, ಇಂಥವ್ರ ಅಭಿಮಾನಿ ಅನ್ಕೊಂಡ್ ಕೆಟ್ಟದಾಗ ಕಾಮೆಂಟ್ ಮಾಡಿದ್ರೆ ನಾವು ಸುಮ್ಮನಿರಲ್ಲ. ಡಿಬಾಸ್ ಅವ್ರು ಬಂದು ಹೇಳ್ಬೇಕು, ಬಂದು ಈ ತರ ಇದ್ ಮಾಡ್ಬೇಕು ಹಂಗೆ ಅಂದ್ರು. ಇವಾಗ ಅವ್ರ ಕಷ್ಟ ಅವ್ರು ಇದಾರೆ, ಬಂದು ಹೇಳಷ್ಟು ಯಾರಿಲ್ಲ. ಬಂದ್ಬಿಟ್ಟು ಅವ್ರು ಬಂದು ನಮ್ಗೇನು ಹೋಗಿ ಕೆಟ್ಟದಾಗ ಮೆಸೇಜ್ ಮಾಡಿ ಕೆಟ್ಟದಾಗ ಎಲ್ಲರಿಗೂ ಬೈರಿ ಅಂತ ಬಂದು ಹೇಳ್ಕೊಟ್ಟಿಲ್ಲ. ಪಾಪ ಅವ್ರ ಕಷ್ಟ ಅವ್ರ ನೋವೆಲ್ ಅವ್ರು ತಿಂತಾ ಇದಾರೆ ಆಯ್ತಾ. ಅದನ್ನ ಬಿಟ್ಟು ಬಾತಿದ್ರೆ ಡಿಬಾಸ್ ಅಭಿಮಾನಿಗಳೇ ಎಲ್ಲ ಮಾಡ್ತಾ ಇರೋದು, ಡಿಬಾಸ್ ಅಭಿಮಾನಿಗಳೇ ನೀವೊಬ್ಬ ಅಭಿಮಾನಿಯಾಗಿ, ದರ್ಶನ್ ಅವರ ಅಭಿಮಾನಿಯಾಗಿ, ಅಭಿಮಾನಿ ಸಂಘದ ಸದಸ್ಯರಾಗಿ ನೀವ್ ಹೇಳಿ, ಇವರು ದರ್ಶನ್ ಅವರ ಅಭಿಮಾನಿ, ಇವ್ರು ದರ್ಶನ್ ಅಭಿಮಾನಿ ಅಲ್ಲ, ಕಂಡುಹಿಡಿಯೋದೇನು? ಮತ್ತೆ ಇವ್ರು ಹೆಂಗ್ ಹೇಳಿದ್ರು ಮತ್ತೆ ಡಿಬಾಸ್ ಅಭಿಮಾನಿನೇ ಮಾಡೋರೆ ಅಂತ? ಅವ್ರು ಬಿಟ್ಬಿಡಿ, ಅವ್ರದ್ ಬಿಟ್ಬಿಡಿ. ನೀವ್ ಹೇಳಿ, ನಮಗ್ ಗೊತ್ತಾಗ್ಲಿ, ಟಿವಿಲ್ ನೋಡೋ ಜನಕ್ ಗೊತ್ತಾಗ್ಲಿ, ಬೇರೆ ನಟರಿಗೆ ಗೊತ್ತಾಗ್ಲಿ, ದರ್ಶನ್ ಅವರ ಅಭಿಮಾನಿಗಳು ಇವರು, ದರ್ಶನ್ ಅಭಿಮಾನಿ ಇವರಲ್ಲ, ಹೆಂಗ್ ಗೊತ್ತಾಗತ್ತೆ? ಅದೇ ಮೇಡಮ್, ಯಾರಂತ ಗೊತ್ತಾಗಲ್ಲ. ಇವಾಗ ನಾವೇ ಮಾಡಿದೀವಿ ಅಂತಾನು ಗೊತ್ತಾಗಲ್ಲ, ಅವರೇ ಮಾಡಿದಾರೆ ಅಂತ ಗೊತ್ತಾಗಲ್ಲ. ಅವ್ರು ಆರೋಪ ಮಾಡ್ತಾ ಇದಾರೆ. ಇವಾಗ ಹೋಗ್ಲಿ, ಅವ್ರಿಗೆ ಗೊತ್ತಿಲ್ಲ ಅಲ್ಲ ಡಿಬಾಸ್ ಅಭಿಮಾನಿ ಅಂತ ಏನ್ ಆರೋಪ ಮಾಡ್ತಾ ಇದಾರೆ. ಫೋಟೋ ಹಾಕಿದ್ದಾರೆ, ಈಗ ನಿಮ್ ಫೋಟೋ ಹಾಕೊಂಡು ನಾನು ಹೋಗ್ಬಿಟ್ಟು ಫಸ್ಟ್ ಕಂಪ್ಲೇಂಟ್ ಕೊಡ್ತೀನಿ. ನನ್ನ ಫೋಟೋ ಹಾಕಿ ಯಾರಾದ್ರೂ ಅಶ್ಲೀಲವಾಗಿ ಮೆಸೇಜ್ ಮಾಡ್ತಿರೋದು ನನ್ ಗಮನಕ್ಕೆ ಕೊಟ್ರೆ, ಒಂದ್ ನಿಮಿಷ, ನಾನ್ ದರ್ಶನ್ ಅವ್ರ ತರದಲ್ಲಿ ಮೌನವಾಗಿರಲ್ಲ, ನಾನು ಕಂಪ್ಲೇಂಟ್ ಕೊಡ್ತೀನಿ. ನೀವು ಕೊಡಲ್ವಾ? ನೀವು ನಿಮ್ಮ ಫೋಟೋ ಬಳಸ್ಕೊಂಡ್ರೆ, ಇವಾಗ ನಿಮ್ ಫೋಟೋ ಡಿಪಿ ಇರುತ್ತೆ, ನೀವು ಹೋಗ್ಬಿಟ್ಟು ಬ್ಯಾಡ್ ಕಮೆಂಟ್ ಹಾಕ್ತೀರಾ. ಎಕ್ಸಾಂಪಲ್, ಬೇರೆಯವ್ರಿಗೆ ಬ್ಯಾಡ್ ಕಮೆಂಟ್ ಹಾಕ್ತೀರಾ, ನಿಮ್ ಫೋಟೋನ ಬೇರೆಯವ್ರು ಹಾಕೊಂಡಿರ್ತಾರೆ, ಅವರು ನಿಮ್ಮ ಅಕೌಂಟ್ ಇಂದ ಬೇರೆಯವ್ರಿಗೆ ಬ್ಯಾಡ್ ಕಮೆಂಟ್ ಹಾಕಿರ್ತಾರೆ. ಅವಾಗ ಅದು ನೀವೇ ಬ್ಯಾಡ್ ಕಮೆಂಟ್ ಹಾಕಿದ್ದೀರಾ? ನನಗ್ ಗಮನಕ್ಕೆ ಬಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಒದ್ದೊಳಗೆ ಹಾಕ್ಸ್ಕೊಳ್ತೀನಿ, ನೆನ್ಪಿರಿ.